कर्नाटक के बीदर जिला के औराद बी तालुके में आज शुक्रवार 19 जुलाई को कर्नाटका वर्किंग जर्नलिस्ट एसोसिएशन औराद की ओर से तालुका पंचायत भवन औराद में प्रेस दिवस मनाया गया। इस अवसर पर लेखनी तपस्वी और चेतना श्री पुरस्कार प्रदान समारोह आयोजित किया गया। इस समारोह में बीदर के सांसद सागर खंड्रे मुख्य अतिथि रहे। इनके अलावा नादोजा डॉक्टर श्री बसवलिंगप्पा पट्टदेवरू और संयुक्त कर्नाटका समाचार पत्र के कलबुर्गी डिवीजन के स्टेशन संपादक सुभाष बलगारा मुख्य रूप से उपस्थित रहे और संबोधित किया। साथ ही इस अवसर पर वरिष्ठ पत्रकार एसोसिएशन के राज्य उपाध्यक्ष भवानी सिंह माणिक सिंह ठाकुर के अलावा अन्य उपस्थित रहे। संसद सागर खंड्रे और नादोजा डॉक्टर बसवलिंगप्पा पट्टदेवरू के हाथों दीप जलाकर इस समारोह का उद्घाटन किया गया। इस अवसर पर तालुका औराद के सभी पत्रकारों को सांसद सागर खंड्रे और श्री बसवलिंगप्पा पट्टदेवरू के हाथों से सम्मानित किया गया और सर्टिफिकेट्स दिए गए। इस अवसर पर औराद से केपी न्यूज के संवाददाता अलीम पाशा को भी सम्मानित किया गया। इस अवसर पर तहसीलदार मल्ला शेट्टी चिद्रे, ईओ बीरेंद्र सिंह ठाकुर, सहायक निदेशक शिव कुमार घाटे के अलावा बड़ी संख्या में कन्नड़ समर्थक संगठनों के कार्यकर्ता और सभी कॉलेजों के विद्यार्थियों और विद्यार्थियों ने इस कार्यक्रम में भाग लिया। और आज से केपी न्यूज के संवाददाता अलीम पाशा की रिपोर्ट। भवानी सिंह सर सुभाष बणगार श्री शिवानंद मुक्तेदार मलचेट्टी चित्रे श्री धीरेन्द्र सिंह ठाकुर शिवकुमार घाटे स्वामीदास मन्मथ स्वामी सुनील जिरोबे स्वागत ಮಾಡಿದ श्री रियाज पाशा निरूपणे ಮಾಡ್ತಾ ಇರುವ श्री परमेश उड़ासपुरी ಮುಂದೆ ವಂದನೆ ಮಾಡಲು ಶ್ರೀ ಮಲ್ಲಪ್ಪ ಗೌಡ ಶರಣಪ್ಪ ಚಿಕ್ಮಿ ಚನ್ನಬಸ ಮುಕ್ತಿದಾರ್ ಅಮರೇಶ್ವರ್ ಚಿತ್ರಿ ಕುಮಾರಸ್ವಾಮಿ ಸುಧೀರ್ ಪಾಂಡ್ರೆ ಅಹಮದ್ ರವಿಕುಮಾರ್ ಮಠಪತಿ ರಾಜಯ್ಯ ಸ್ವಾಮಿ ಸೂರ್ಯಕಾಂತ್ ಏಕ್ಲಾರಿ ಶಿವಕುಮಾರ್ ಸಾಧು ಅಲೀಂ ಪಾಸ್ ಶಿವಾನಂದ್ ಬೇಂದ್ರೆ ಅಂಬಾದಾಸ್ ಹೇಳಿ ಆ ಸುದ್ದಿನೇ ಹೊರಗೆ ಬರಲ್ಲ। ಅದಕ್ಕೆ ನೀವು ಏನು ಸೇವೆ ಸಲ್ಲಿಸ್ತಾ ಇದ್ದೀರಿ ಒಂದು ಬಹಳ ದೊಡ್ಡ ಸೇವೆ। ಯಾಕಂದ್ರೆ ನೀವು ಯಾವುದೇ ನೀವು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿಲ್ಲ, ನೀವು ಕಾಂಗ್ರೆಸ್ ಇಲ್ಲ, ಬಿಜೆಪಿನೂ ಇಲ್ಲ, ನೀವು ಯಾರ ಪರವಾಗಿ ಧ್ವನಿ ಎತ್ತಿರೋದ್ರಿಂದ ಜಿಲ್ಲೆಯ ರಾಜ್ಯದ ರಾಷ್ಟ್ರದ ಜನತೆ ಧ್ವನಿ, ರಾಷ್ಟ್ರ ಜನತೆ ಪರವಾಗಿ ಧ್ವನಿ ಎತ್ತೀರಿ। ಎಲ್ಲೇ ಒಂದ್ ಕಡೆ ಸಮಸ್ಯೆ ಆಯ್ತು, ಒಂದ್ ಘಟನೆ ಆಯ್ತು ಅಂತಂದ್ರೆ ನಿಮ್ಮಿಂದನೇ ಎಲ್ಲರಿಗೂ ಜನರಿಗೆ ಗೊತ್ತಾಗಬೇಕು। ನಿಮ್ಗೆ ಗೊತ್ತಾಗಿದ ಮೇಲೆ ಅವೇರ್ನೆಸ್ ಬರ್ತದೆ, ಅವೇರ್ನೆಸ್ ಬಂದ ಮೇಲೆ ಜನರಿಗೆ ಆ ಸಮಸ್ಯೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಯ್ತು। ಈಗ ಉದಾಹರಣೆ ದೊಡ್ಡ ದೊಡ್ಡ ಘಟನೆ ನಿರ್ಭಯ ಆಯ್ತು ಡೆಲ್ಲಿಯಲ್ಲಿ, ನೀವು ಪತ್ರಕರ್ತರು ಇರ್ತಿಲ್ಲ ಅಂತಂದ್ರು ಇಡೀ ರಾಷ್ಟ್ರದಲ್ಲಿ ಇಡೀ ದೇಶದಲ್ಲಿ ಇದು ಗೊತ್ತೇ ಆಗ್ತಾ ಇರಲಿಲ್ಲ। ಗೊತ್ತಾಯ್ತಿಲ್ಲ ಅಂತಂದ್ರೆ ಯಾರ್ಯಾರು ಆರೋಪಿಗಳ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಬಹುಶಃ ಶಿಕ್ಷೆ ಕೂಡ ಆಗ್ತಾ ಇರಲಿಲ್ಲ। ಈಗ ಎಲ್ಲೇ ಅನ್ಯಾಯ ಆಗ್ತಾ ಇದೆ ಅಲ್ಲ, ನ್ಯಾಯ ಪರವಾಗಿ ನಾವು ನಿಂತ್ಕೊಳ್ಬೇಕು ಅಂತಂದ್ರೆ ಅದರಲ್ಲಿ ನೀವು ಮುಖ್ಯ ಪಾತ್ರವನ್ನು ನೀವೇ ವಹಿಸ್ತಾ ಇದ್ದೀರಿ। ನಿಮ್ಗೋಸ್ಕರನೇ ಬಡವರಿಗೆ ನ್ಯಾಯ ಸಿಗ್ತಾ ಇದೆ। ಯಾಕಂತಂದ್ರೆ ನಿಮ್ಗೂ ಗೊತ್ತು, ಈ ನಮ್ ದೇಶ ಸುದ್ದಿ ಮಾಡ್ತಾರೆ, ನಾಳೆ ದಿನ ಬದನಾಮ ಐತೆ, ಅದನ್ನು ನೋಡಿ ಜನರಿಗೆ ತಪ್ಪು ಕೆಲಸ ಮಾಡಲ್ಲ ಇದೆ। ಈಗಾಗಲೇ ಮುಕ್ತೇದಾರ ಹೇಳಿದ್ರು ನಮ್ ಸ್ವಲ್ಪ ಬೇಡಿಕೆಗಳು ಕೂಡ ಇದಾವೆ, ನನಗೂ ಕೂಡ ಮಾತಾಡಂತ ಹೇಳ್ತಾ ಇದ್ದೇನೆ। ನಾನು ನಿಮ್ಗೆ ಹೇಳ್ತೀನಿ, ನಿಮ್ದು ಯಾವುದೇ ಬೇಡಿಕೆ ಇರ್ಬೋದು, ನಾನು ನಿಮ್ ಪರವಾಗಿ ನಿಂತ್ಕೊಳ್ತೀನಿ, ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ, ಯಾವುದೇ ಬೇಡಿಕೆ ಇದ್ರು ಈಡೇರಿಸಬೇಕು ನಾನು ನಿಮ್ಗೆ ಭರವಸೆ ಕೊಡ್ತೀನಿ ಅಂತ ನಾನು ನಿಮ್ಗೆ ಹೇಳಿ ಮತ್ತೊಂದ್ಸಲ ನಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ। ಎಲ್ಲರೂ ನಾವು ಪತ್ರಕರ್ತರು ತಮ್ಮ ವಿಷಯದಲ್ಲಿ ಎಲ್ಲರೂ ಸಿಗ್ತೀವಿ, ಬಟ್ ನಮ್ಮದೇ ಆದಂತ ಈ ರೀತಿ ಒಂದು ಕಾರ್ಯಕ್ರಮ ಮಾಡೋದಾಗ್ಲಿ ಸೇರೋದಾಗ್ಲಿ ಮಾಡ್ಕೋದು ಆಗಂಗಿಲ್ಲ ಅನ್ನೋ ದೃಷ್ಟಿಯಿಂದ ಇದು ನಿರಂತರವಾಗಿ ನಾವೊಂದು ಹಬ್ಬದ ರೀತಿಯಿಂದ ಪತ್ರಿಕಾ ದಿನಾಚರಣೆ ಆಣಿಸ್ತಾ ಇದ್ದೀವಿ। ಸೊ ಅದರಲ್ಲಿ ನಾವು ನಮ್ಮ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಮಕ್ಕಳಿಗೆ ಅಥವಾ ಪತ್ರಕರ್ತರಿಗೆ ಸನ್ಮಾನ ಮಾಡಿಸೋದು, ಗೌರವಿಸೋದು, ಒಂದು ಪತ್ರಿಕೋದ್ಯಮದ ಬಗ್ಗೆ ಸಂವಾದ ಕಾರ್ಯಕ್ರಮ ಇಡೋದು, ಆ ರೀತಿಯಿಂದ ನಮ್ಮ ಬೀದರ್ ಕರ್ನಾಟಕದ ಮುಕುಟವಾದಂತ ಔರಾದ್ ತಾಲೂಕಿನಲ್ಲಿ ಏನು ಕಾರ್ಯಕ್ರಮ ಆಯೋಜಿಸಿದೆ ಅದು ಬಹಳ ಸಂತೋಷದ ಹಾಗೂ ಸಂತೋಷದ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೀನಿ। ಯಾಕಂದ್ರೆ ಈ ಜಿಲ್ಲಾ ಮಟ್ಟದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಅಲ್ಲಿ ಡೈರೆಕ್ಟ್ ಹೋಗೋದಾಗಲ್ಲ। ಸೊ ಪ್ರಾಪರ್
ಕೊಂಡಿಯಾಗಿ ಕೆಲಸ ಮಾಡದೆ ನಮ್ಮ ಪತ್ರಿಕೋದ್ಯಮ. ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ನಮ್ಗೆ ಎಲ್ಲರೂ ಸಮಾಜದಾಗ ಇಷ್ಟೊಂದು ಗೌರವ ಯಾಕೆ ಕೊಡ್ತಾರ ಅಂದ್ರೆ ಅದೇ ಒಂದು ದೃಷ್ಟಿಯಿಂದ. ಯಾಕೆ ಪತ್ರಕರ್ತರಪ್ಪ ಅಂದ್ರೆ ಅನುಭವಿರ್ತಾರ, ಎಲ್ಲಾ ಕ್ಷೇತ್ರದಾಗ ಅನುಭವ ಇರ್ತಾರ, ನಮಗೆ ಸಹಾಯ ಸಹ